ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಣುಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ವಿಡಿಯೋ 100 ಪಾನಿಪುರಿ ತಿನ್ನುವ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಮ ಯಜಮಾನ್ರು ಮೊದಲನೇ ವಿಡಿಯೋ ಜೋಲಾ ಚಿಪ್ಸ್ ತಿಂದಿದ್ರು. ಬರೀ ಇಂಥದೆಯ. ಅದು ಮೊದಲನೇ ಚಾಲೆಂಜು. ಇದು ಎರಡನೇ ಚಾಲೆಂಜು ಫ್ರೆಂಡ್ಸ್. 100 ಪಾನಿಪುರಿ ತಿಂದು ತೋರಿಸ್ಬೇಕಂತ ಹೇಳಿದ್ದಾರೆ. गाड़ी स्टार्ट कर। हम फर्स्ट। ಸೊ ಅದಕ್ಕಿಂತ ಮುಂಚೆ ರೇಣುಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆಗೆ ಮನೆಯಲ್ಲೇ ಮಾಡಿದ ಫ್ರೆಂಡ್ಸ್ ನಮ್ಮ ಯಜಮಾನ್ರು 100 ಪಾನಿಪುರಿ ನೋಡಿ, 100 ಇದೆ. ಇದು ಮಿಕ್ಚರು, ಈರುಳ್ಳಿ, ಮನೆಯಲ್ಲೇ ಮಾಡಿರೋದು ಈರುಳ್ಳಿ, ಆಲೂಗಡ್ಡೆ, ಬಟಾಣಿ ಫ್ರೆಂಡ್ಸ್ ಮಾಡಿ ಮನೆಯಲ್ಲೇ ರೆಡಿ ಮಾಡಿಕೊಟ್ಟಿರೋದು. ಹೊರಗಡೆ ತಿಂದು ಹೊಟ್ಟೆ ಕೆಡ್ಸ್ಕೊಳೋದಕ್ಕಿಂತ ಮನೇಲೇ ಚಾಲೆಂಜ್ ವಿಡಿಯೋ ಮಾಡ್ಬೋದಲ್ಲ ಅಂಥೇಳಿ ಮನೇಲೇ ಮಾಡಿರೋದು. ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಪಾನಿಪುರಿ ತಿನ್ನು ಅಂದ್ರೆ ಮುಚ್ಕೊಂಡು ತಿನ್ಬೇಕು. ತಿಂತೀನಿ ಸರ್. ಅದನ್ನ ಮಾಡ್ಬೇಕಾದ್ರೆ ಅವ್ನು ಎಷ್ಟ್ ಸರಿ ಅಂಡ್ ಕೇರ್ಕಂಡ ಅಂತೆಲ್ಲ ಕೇಳಬಾರ್ದು. ಓಕೆ ಸರ್. ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿದೆ ತಿನ್ನೋಕ್ಕೆ. ಎಲ್ಲ ತಿಂತೀನಿ ಅಂತ ನಂಬಿಕೆ ಇದೆ. ತಿಂದಮೇಲೆ ರಿಯಾಕ್ಷನ್ ಹೇಗಿರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಪಾನಿಪುರಿ ತುಂಬ ಇಷ್ಟ, ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ಚಾಲೆಂಜ್ ಒಪ್ಕೊಂಡಿರೋದು. ಮಸಾಲ ತುಂಬ ಚೆನ್ನಾಗಿದೆ, ಖಾರನೂ ಸ್ವಲ್ಪ ಇದೆ ಫ್ರೆಂಡ್ಸ್. ಸಖತ್ತಾಗಿದೆ. ವೆರಿ ಖಾರ ಟೇಸ್ಟು, ಈರುಳ್ಳಿ, ಮಸಾಲ, ಮಿಕ್ಚರು. ನಮ್ಮ ಯಜಮಾನ್ರಿಗೆ ಆಲ್ರೆಡಿ ನೀರು ಬರ್ತಾ ಇರ್ಬೋದು. ಒಬ್ಬಳೇ ತಿಂತಾ ಇದ್ದಾಳೆ, ಒಂದಾದರೂ ಕೊಡೋಂಗಿಲ್ಲ ಅಂಥೇಳಿ. ಸೊ ಪಾಪ ಅಂತ ಒಂದಾದರೂ ಕೊಡೋಣ. ಅವ್ರು ಬೇಡ ಅಂತಾರೆ ಏನೋ ಗೊತ್ತಿಲ್ಲ. ಹೌದಾ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸೂಪರ್ ಟೇಸ್ಟು. ಇನ್ನೊಂದು ಫ್ರೆಂಡ್ಸ್, ಏನು ಚೆನ್ನಾಗಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪಾನಿಪುರಿ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರಿಗೆ ಅನ್ನ ಮಾಡ್ಕೊಳಕ್ಕೂ ಬರೋಲ್ಲ, ಪಾನಿಪುರಿ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸು. ಹೊರಗಡೆ ತಂದು ತಿನ್ಬೋದಾಗಿತ್ತು ಫ್ರೆಂಡ್ಸ್ ಚಾಲೆಂಜ್ ವಿಡಿಯೋಕ್ಕೆ. ನನ್ನ ಹೆಂಡ್ತಿ, ನಮ್ಮ ವೈಫು ಮನೇಲೇ ತಿಂದು ಆರೋಗ್ಯ ಚೆನ್ನಾಗಿರಲ್ಲ ಅಂತೇಳಿ ಮನೆಯಲ್ಲೇ ಚಾಲೆಂಜ್ ವಿಡಿಯೋ ಇಟ್ಟಿರೋದು.
ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಚಾಲೆಂಜ್ ಒಪ್ಕೊಂಡು ತಿಂತಾಯಿದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಟೇಸ್ಟ್ ಮಾತ್ರ ಸೂಪರ್ ಫ್ರೆಂಡ್ಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಪಾನಿಪುರಿ ಬಂದುಬಿಟ್ಟು 2 ರೂಪಾಯಿ ಅಂತೆ. ಇದರಲ್ಲಿ ಇದ್ದರೆ ನಮ್ಮ ಯಜಮಾನ್ರು ಅಮೌಂಟ್ ಕೊಡ್ತಾರೆ ಫ್ರೆಂಡ್ಸ್, ಅದಕ್ಕೆ ತಿಂತಾ ಇರೋದು. ಟೈಮಿಂಗ್ಸ್ ಇಲ್ಲ, ಆ ಪಾನಿಪುರಿಗೆ ಎಷ್ಟು ಲೆಕ್ಕನೋ ಅಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್, ಅದಕ್ಕೆ ನಿಧಾನವಾಗಿ ತಿಂತಾ ಇರೋದು. ಟೈಮಿಂಗ್ಸ್ ಇದ್ದಿದ್ದರೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸೊ ಖಾರ ಇದೆ, ಹೇಳ್ಬೇಕಂದ್ರೆ ನಂಗೆ ಖಾರ ಜಾಸ್ತಿ ತಿನ್ನಲ್ಲ. ನಮ್ಮ ಯಜಮಾನ್ರು ಜೋಳ ಚಿಪ್ಸ್ ಮಾಡಿ ತಿನ್ನೋ ಚಾಲೆಂಜ್ ಮಾಡೋ ಟೈಮಲ್ಲಿ ಒಂದೇ ಚಿಪ್ಸು, ಓಕೆನಾ, ಅದೇನು ಒಂದು ಸರಿ ತಿಂದುಬಿಟ್ಟು ಅವತಾರೆಲ್ಲ ಆಡಿ ಲಾಸ್ಟಿಗೆ ವಾಮಿಟೇ ಮಾಡಿಕೊಂಡ್ರು. ನೋಡಿ ಎಷ್ಟು ಪಾನಿಪುರಿ ಇದೆ, ತಿನ್ನಬೇಕು, ಚಾಲೆಂಜ್ ಗೆಲ್ಲಬೇಕು ಅಂದರೆ ತಿನ್ನಬೇಕು. ಚಿಪ್ಸ್ಗೂ ಇದಕ್ಕೂ ಡಿಫ್ರೆಂಟ್ ಇದೆ ಫ್ರೆಂಡ್ಸ್, ಯಾಕಂದರೆ ಅದಾದರೆ ಚೂರೇ ಚೂರಿತ್ತು, ಇದು ಆದರೆ 100 ಮೇಲೆ ಇದೆ ಫ್ರೆಂಡ್ಸ್. ನಾನು 100 ಅಂತ ಹೇಳಿರೋದು, 100ಕ್ಕಿಂತ ಜಾಸ್ತಿ ಇದೆ. ಮೊದಲೆಲ್ಲ ಖಾರ ತಿಂತಾಯಿದ್ದೆ ಫ್ರೆಂಡ್ಸ್, ಇವಾಗ ತಿನ್ನೋಕ್ಕಾಗಲ್ಲ. ಇವಾಗ ಆಲ್ರೆಡಿ ಊಟ ಮಾಡಿದ್ದೀನಿ, ಭಾನುವಾರ ಒಂದು ಮುದ್ದೆ ಮೊಟ್ಟೆ ಸಾಂಬಾರು ಆಲ್ರೆಡಿ ತಿಂದಿದ್ದೀನಿ. ತಿಂದ್ಬಿಟ್ಟು ಈ ಚಾಲೆಂಜ್ ವಿಡಿಯೋ ಮಾಡಬೇಕಂತೇಳಿ ವಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಲೆಕ್ಕ ಇರಬೇಕಾಗಿತ್ತು ಫ್ರೆಂಡ್ಸ್, ಮೋಸ ಇದು, ದುಡ್ಡು ಕೊಡಬೇಕಾಗಂತ ಆಗುತ್ತಂತ ಆ ಥರ ಮಾಡಿದೆ. ನಾನು ಕೆಲಸ ಮಾಡ್ತೀನಿ ಅದೇ ಥರ ಒಂದೇ ತಗೊಂಡು ಇಟ್ಕೊಳಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಪ್ಲಾನ್ ಮಾಡೋಣ. ಹೇಗಿದೆ ನನ್ನ ಐಡಿಯಾ? ಖಾರ ಜಾಸ್ತಿ. ನಮ್ಮ ಯಜಮಾನ್ರಿಗೆ ಇದು ಲೆಕ್ಕನೇ ಇಲ್ಲ. ನಮ್ಮ ಯಜಮಾನ್ರು ತಿಂತಾರೆ ಫ್ರೆಂಡ್ಸ್ ಖಾರ, ನನ್ನ ಕೈಲಾಗಲ್ಲ. ಗ್ರೇಟ್ ನಮ್ಮ ಯಜಮಾನ್ರು, ಯಾಕೆ ಹೇಳಿ, ಜೋಳ ಚಿಪ್ಸ್ ತಿಂದಿದ್ದಾರಲ್ಲ ಅದಕ್ಕೆ. ಜೋಳ ಚಿಪ್ಸ್ ಗ್ರೇಟು, ತಿಂದುಬಿಟ್ಟು ಪುನರ್ಜನ್ಮ ಬಂದಿದೆ. ನಾನು ಇನ್ನೊಂದು ಮತ್ತೆ ಸತ್ತೋಗ್ಬಿಡ್ತೀನಿ. ಗ್ರೇಟ್ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಪಾಪ ಜೋಳ ಚಿಪ್ಸ್ ತಿಂದು ಹೇಳ್ಬೇಕಂದ್ರೆ
ಲಾಸ್ಟಿಗೆ ಹೊತ್ತು ತುಂಬ ಹೆದರಿಕಾಗಿತ್ತು ಫ್ರೆಂಡ್ಸ್, ಯಾಕಂದರೆ ತಿಂದುಬಿಟ್ಟು ಮಂಚಕ್ಕೆ ಬಿದ್ದುಬಿಟ್ಟಿದ್ರು. ಇದನ್ನು ತಿಂದು ಬೆಳಗ್ಗೆ ನಾನು ಅನುಭವಿಸ್ತೀನಿ ಗೊತ್ತಿಲ್ಲ ಅಲ್ಲ. ಸಾಕಾ? ಲೆಕ್ಕ ಮಾಡು. ನೋ ನಮ್ಮ ಅತ್ತೆಗೆ ಚಾಲೆಂಜ್ ಮಾಡಬೇಕು ಫ್ರೆಂಡ್ಸ್. ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾರೆ. ಅವ್ರಿಗೆ ಖಾರ ಅಂದರೆ ತುಂಬ ಇಷ್ಟ. ಅವ್ರಿಗೆ ಕರೆದ್ಬಿಡು, ತಿಂದುಬಿಡ್ತಾರೆ ಇದೆಲ್ಲ. ಇಬ್ಬರಿಗೆ 20 ಕೊಟ್ಬಿಡು. ಇದಿಷ್ಟು ತಿನ್ನೋಕ್ಕಾಗಲ್ಲ, ಇದ್ದಿದ್ದು ಹೇಳ್ಬೇಕು. ಒಂದು ಮುದ್ದೆ ಊಟ ಮಾಡಿದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಆಲ್ರೆಡಿ ಇವಾಗ ಹೊಟ್ಟೆಗೆ ಉಳಿ ಬಿದ್ದಿದೆ. ತಿನ್ಬೋದು. ಮತ್ತೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇಷ್ಟು ತಿಂದರೆ. ಸುಮ್ಮನೆ ಹೇಳಿದೆ ತಿನ್ಬೋದು ಏನೋ ಅಂತ, ಬಾಯಲ್ಲಿ ಯಾಕೋ ಒಂಥರ. ಇದು ಹೊರಟಾಗಿದೆ ಅಲ್ಲ ಫ್ರೆಂಡ್ಸ್, ಬಾಯಿಗೆ ಒಂಥರ ಆಗ್ತಾಯಿಲ್ಲ. ಪಾನಿಪುರಿ ಅಂದ್ರೆ ಹಂಗೆ, ಈರುಳ್ಳಿ ಖಾಲಿ. ಪಾನಿಪುರಿ, ದಿಸ್ ಈಸ್ ಮೈ ಪಾನಿಪುರಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದಲ್ಲ, ಯಾಕಂದರೆ ಹೊರಗಡೆದು ತಿಂದರೆ ಚೆನ್ನಾಗಿರೋದು. ಅದಕ್ಕೆ ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾಡಿಕೊಟ್ಟಿರೋದು. ಇದರಲ್ಲೂ ಚಾಲೆಂಜ್ ವಿಡಿಯೋ. ನೀವು ಚಾಲೆಂಜ್ ಇಟ್ಟಿದ್ರೆ ಎಷ್ಟು ತಿಂತಾ ಇದ್ರಾ? ನಿಜ? ಪಾಪ ಇದೆಲ್ಲ ಲೆಕ್ಕನ ನಿಮಗೆ? ಇದೆಲ್ಲ ತಿನ್ಬಾರ್ದು, ನೈಟ್ 2 ಗಂಟೆ ಆಗ್ತೈತೆ. ಇನ್ನೊಂದು ಹೋಗಿ ಇನ್ನೊಂದು ಆಗಬಾರ್ದು. ಇನ್ನೊಂದು ಹೋಗಿ 11 ಆದ್ರೆ ಆಗ್ತದೆ, 11 ಹೋಗಿ 12 ಆದ್ರೆ ಆಗ್ತದೆ. ಸೋತೆ ಅಂತ ಹೋಗ್ತದೆ, ಇಲ್ಲಾಂದ್ರೆ ತಿನ್ನು ಎಲ್ಲ. ಸೋತ್ರೆ 1 ಮೆಣಸಿನ್ಕಾಯಿ ತಿನ್ಬೇಕು. ಚಾಲೆಂಜ್ ಗೆದ್ರೆ ಕಾಸು, ಇಲ್ಲಾಂದರೆ 1 ಮೆಣಸಿನ್ಕಾಯಿ ಪೂರ್ತಿ ತಿನ್ನಬೇಕು. ನೀನು ಗೆದ್ರೆ ನಾನು 1 ಮೆಣಸಿನ್ಕಾಯಿ ತಿಂತೀನಿ. ಕೌಂಟ್ ಮಾಡಿ. ನೀನು 100 ಹೇಳಿದೀಯಾ? 100 ನೀನು ಕೌಂಟೇ ಮಾಡಿಲ್ಲ, ನಿಂದೆ ತಪ್ಪು. ನಾನು ತಿಂತಾ ಇದ್ದೀನಿ ಸುಮ್ಮನೆ, ಕೌಂಟೇ ಮಾಡಿಲ್ಲ. ಎಣ್ಸರು ಹಾಕಿದ್ಯಾ? ಅದು ಇಲ್ಲ. ಮೋಸ ತಾನೇ ಫ್ರೆಂಡ್ಸ್. ಇವಾಗ ಎಷ್ಟು ತಿಂದಿದ್ನೋ ನನಗೆ ಲೆಕ್ಕ 100, ಒಂದು 60-70 ಅಂದ್ಕೊಳ್ಳಿ. ಕೌಂಟ್ ಮಾಡಬೇಕು ಫ್ರೆಂಡ್ಸ್. ನಾನು ತಿಂತಾ ಇದ್ದೀನಿ ಸುಮ್ಮನೆ. ಮೋಸ ಫ್ರೆಂಡ್ಸ್. ಇದು ಸೋತ್ರನೂ ಕೊಡಬೇಕು ಕಾಸು, ಗೆದ್ರೂ ಕೊಡಬೇಕು. ಇನ್ನೇನು ಕೌಂಟ್ ಮಾಡು. 100 ಮೇಲೆ ತಿಂದಿರ್ತಿ. ಇವಾಗ ಲೆಕ್ಕ ಮಾಡಿದೀಯಾ? ಹಾಕಿದೀಯಾ? ಮೋಸ ತಾನೇ ಇದು. ಹೇಳಿ ಫ್ರೆಂಡ್ಸ್, ನೀವೇ ಕಮೆಂಟ್ ಮಾಡಿ. ಮೊದಲೇ ಕೌಂಟ್ ಮಾಡಿ ಹಾಕಬೇಕಾಗಿತ್ತು ತಾನೆ. ಇವಾಗ ನಾನು
ನಿಮ್ಮ ಲೆಕ್ಕಕ್ಕೆ ನನ್ನ ಲೆಕ್ಕಕ್ಕೆ ಒಂದು 30, 40, 60 ತಿಂದಿದ್ದೆ ಅಂದ್ಕೊಳ್ಳಿ. 100 ತಿಂದಿದ್ರೆ ಅಕಸ್ಮಾತಾಗಿ ಹೇಳೋದು. ಮೋಸ ಇದು, ದುಡ್ಡು ಕೊಡ್ಬೇಕಂತ. ಇಲ್ಲಿದ್ದು 100 ನೀನು ತಿಂದಿದ್ದು ಎಷ್ಟು ಕೌಂಟ್ ಆಗಬೇಕು. ಎಲ್ಲ ತಿಂದರೆ 100 ತಿಂದೆ ಅಂತ ಅರ್ಥ. ಕೌಂಟ್ ಮಾಡು, ಇಲ್ಲಾಂದ್ರೆ ಅಂದರೆ ಇಲ್ಲಪ್ಪ ಏನು ಅಷ್ಟು ನನಗೆ ಕಾಸು ಕೊಡಬೇಕು, ಇಲ್ಲಾಂದ್ರೆ ಸ್ಟಾಪ್ ಮಾಡ್ತೀನಿ ಅಷ್ಟೇ. ಇದು ಇವಾಗ ಇಷ್ಟು ತಿಂತೀನಿ, ಈಗ ಇಲ್ಲಿ 100 ಆಯಿತು. ಇದೆಲ್ಲ ನಿಂದೆ, ಇದೆಲ್ಲ ತಿಂದರೆ ನಮ್ಮದು ಲೆಕ್ಕ 100. ಅದು ಮೆಣಸಿನ್ಕಾಯಿ ತರ್ತೀನಿ ರೆಡಿಯಾಗಿ. ನೋ ವೇ, ಯಾವ ಮೆಣಸಿನ್ಕಾಯಿ ಇರಲಿಲ್ಲ ನಾನು. ಸೋತವರು ಗೆದ್ದವರು ಕಾಸು ತಗೊಂತಾರೆ. ಇಲ್ಲಾಂದ್ರೆ ನೀನು ಕೊಡಬೇಕಾಗುತ್ತೆ ಕಾಸು. ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ನೀನು ಕೌಂಟ್ ಮಾಡಿಲ್ಲ, ನೀನು ತಪ್ಪೋದು. ಚಾಲೆಂಜ್ ಮಾಡಿ ಕೌಂಟ್ ಮಾಡಿಲ್ಲ, ನಿಂದೇ ತಪ್ಪು. ಚಾಲೆಂಜ್ ಮಾಡಿದ್ರೆ ನೀನು. ಕೌಂಟಿಂಗ್ ಏನಿಲ್ಲ, ಇದೆಯಲ್ಲ 100 ಇತ್ತು. ಇನ್ನು ಎಷ್ಟಿದೆ ಇಲ್ಲಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಇದೆ. ಇನ್ನು 20 ಇದೆ. 80 ತಿಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇನ್ನು 20 ಇದೆ ಅಷ್ಟೇ. ಕೈ ಬರೋದನ್ನು ಖಾಲಿ ಮಾಡಬೇಕು. ಗೆದ್ದು ಬಿಡ್ತೀವಿ. ಯಾರಿಗುಂಟು ಯಾರಿಗಿಲ್ಲ. ₹400 ಜಾಸ್ತಿನೇ ಐತೆ. ಇದು ಕೊಟ್ಟಿಲ್ಲ ಅನ್ಕೋ. ಇದರಲ್ಲಿರೋದು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಇದೇ ಇರೋದು. ಸೋಲ್ಬಾರ್ದು ಅಂತ ಇದಕ್ಕೆ ತಿಂತಾಯಿದ್ದೀನಿ. ಮತ್ತು ಸೋತ್ರೆ ಯಾವಾಗಲ ಅಂತ ಹೇಳ್ತಾರೆ, ಪಾನಿಪುರಿ ಚಾಲೆಂಜ್ಗೆ ಸುಮ್ಮನೆ ಮಾಡಿದೆ ಗೆಲ್ಲೋಕ್ಕಾಗಲಿಲ್ಲ ಅಂತ. ಏನಾರು ಆಗಲಿ, ಹೊಟ್ಟೆ ನೋವಾಗಲಿ, ಬೇದಿ ಆಗಲಿ, ವಾಮಿಟ್ ಆಗಲಿ, ಇವಾಗ ಬಂದಿರೋ ಪವರ್, ಲಾಸ್ಟ್ ಪವರ್, ಕ್ಲೈಮ್ಯಾಕ್ಸ್. ನಮ್ಮ ಅಪ್ಪಾಜಿಗೋಸ್ಕರ ತಿಂತಾ ಇರೋದು ಫ್ರೆಂಡ್ಸ್. ತಿಂದು ಖಾಲಿ ಮಾಡಿದ್ಮೇಲೆ ನಿಮ್ಗೆ ಗೆಲ್ಲೋದು. ಕಾಯಿ ಆಗುತ್ತೆ ಏನಾರು ಆಗಲಿ. ಮಳೆ ಬಂದು ಕೊಚ್ಕೊಂಡು ಹೋಗಲಿ, ತಿನ್ನೋದು ಮಾತ್ರ ಬಿಡಲ್ಲ. ಎಲ್ಲ ತಿಂದಾಯಿತು. ಇನ್ನು 2 ಇರೋದಷ್ಟೇ.
ಲಾಸ್ಟ್ ಫೈನಲ್. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೋಡು. ಲಾಸ್ಟ್ ಫೈನಲ್ ಫ್ರೆಂಡ್ಸ್, ವಿಡಿಯೋ ಮಿಕ್ಸ್ತಾ ಇದ್ದೀನಿ. ಅಷ್ಟು ನಮ್ಮ ಅಪ್ಪನ ಮರ್ಯಾದೆ ಉಳಿಸ್ತೆ ಫ್ರೆಂಡ್ಸ್. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಸೊ ಫ್ರೆಂಡ್ಸ್, ಎಲ್ಲ ತಿಂದು ಮುಗಿಸಿದ್ದೀನಿ. 100ಕ್ಕಿಂತ ಜಾಸ್ತಿನೇ ತಿಂದಿದ್ದೀನಿ ಫ್ರೆಂಡ್ಸ್, ಎಲ್ಲ ಖಾಲಿ. ಸೊ ಇವಾಗ ಗೆದ್ದಿದ್ದೀನಲ್ಲ, ಅಮೌಂಟ್ ಕೇಳಬೇಕಲ್ಲ, ಕೊಡಿ ತಿಂದಿದ್ದಕ್ಕೆ 500 rupees. ನಮ್ಮ ಅಪ್ಪನ ಮರ್ಯಾದೆನೂ ಉಳಿತು, ನಾನು ಚಾಲೆಂಜೆಲ್ಲ ಗೆದ್ದಿದ್ದೀನಿ. 500 rupees. ಥ್ಯಾಂಕ್ಸ್. ಕಮೆಂಟ್ ಮೂಲಕ ತಿಳಿಸಿ ನಿಮಗೇನು ಅನ್ನಿಸ್ತು, ಏನಿಲ್ಲ ಅಂತ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಕೊಡಿ. ಸೊ ನಿಮ್ಮ ಎಲ್ಪು, ನಿಮ್ಮ ಸಹಾಯ, ನಿಮ್ಮ ಸಹಕಾರ ಎಲ್ಲ ಇರಬೇಕು ಫ್ರೆಂಡ್ಸ್. ನಿಮ್ಮಿಂದನೇ ಎಲ್ಲ. ಸರಿ, ಬಾಯ್ ಫ್ರೆಂಡ್ಸ್.